कृष्णाय वेन्द्राय ज्ञानमुद्राय योगिने नाथार्गमणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताय पदे नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं निखिलपूर्णगुणैकदेहं निर्दोषम् आप्यतमम् आप्याखिलैः स्ववाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशि हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओम ओम ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಇವಾಗ ರಾಜಸೂಯ ಯಾಗ ಸಹಿತವಾದ ಮಹಾನ್ ಅಶ್ವಮೇಧ ಯಾಗ ನಡೀತಾ ಇದೆ. ಆ ಯಾಗದ ಮಧ್ಯದಲ್ಲಿ ಎಲ್ಲ ಇಡೀ ವಿಶ್ವವೇ ಬಂದುಬಿಟ್ಟಿದೆ. ಯಜ್ಞಶಾಲೆಯಲ್ಲಿ ಏನು ಒಂದೇ ಇಡೀ ವಿಶ್ವವು ಒಂದೇ ಕಡೆ ಸೇರಿಬಿಟ್ಟಿದೆ ಅಂತ. ಪುರಿ ಜಗನ್ನಾಥ ಯಾತ್ರೆ, ಪುರಿ ಜಗನ್ನಾಥ ಜಾತ್ರೆ ಆ ಥರ ಅಂತೇಳಿದ್ರೆ ನೀವು ಅದರ ಏನಾದರೂ ಒಂದು ಇದು ನೋಡಿಬಿಟ್ರೆ ಫೋಟೋಸ್ ಎಲ್ಲ ಅಥವಾ ವಿಡಿಯೋ, ಎಷ್ಟು ಜನ ಅಂತೇಳಿದರೆ ಜನ 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 ಎಷ್ಟು ಲಕ್ಷಗಟ್ಟಲೆ ಜನ ಅದು ಅಂತೇಳಿದರೆ ಆ ರೀತಿ ಒಂದು ಈ ವೈಭವ ಭಗವಂತನ ಪುರಿ ಜಗನ್ನಾಥ. ಸೊ ಭಗವಂತನ ವೈಭವ ನೋಡಲಿಕ್ಕೆ ಅದೇ ರೀತಿ ಇಲ್ಲಿ ಈ ಯಾಗದ ವೈಭವ ನೋಡಲಿಕ್ಕೆ ಎಲ್ಲರೂ ಬಂದುಬಿಟ್ಟಿದ್ದಾರೆ. ದೇವತೆಗಳು ಬಂದಿದ್ದಾರೆ, ಋಷಿಮುನಿಗಳು ಬಂದಿದ್ದಾರೆ, ಎಲ್ಲ ರಾಜರುಗಳು ಬಂದಿದ್ದಾರೆ. ಇಲ್ಲಿ ಕೌರವ ಕುರು ವಂಶ ಪೂರ್ತಿ ಬಂದುಬಿಟ್ಟಿದೆ. ಆ ಕಡೆಯಿಂದ ಯಾದವರು ಪೂರ್ತಿಯಾಗಿ ಬಂದಿದ್ದಾರೆ ಅಂಥೇಳಿದರೆ ಎಲ್ಲ ಸೇರಿದ ಈ ಯಜ್ಞದ ಈ ಮಧ್ಯದಲ್ಲಿ ಯುಧಿಷ್ಠಿರ ಏನೋ ಒಂದು ಪ್ರಶ್ನೆ ಕೇಳಿದ ಅಂತ ಎಲ್ಲರ ಕಿವಿ ನೆಟ್ಟಗಾಯಿತು. ಏನು ಭೀಷ್ಮಾಚಾರ್ಯತೆ ಕೇಳಿದ್ದು ಅಂತೇಳಿದರೆ ಅಗ್ರಪೂಜೆ ಕೊಡೋದು ಯಾರಿಗೆ ಅಂತ ಭೀಷ್ಮಾಚಾರ್ಯರು ಹೇಳಿದರು. ಈಗ ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ ಇಲ್ಲಿ ಇದ್ದಾನೆ, ಅವನು ಇರುವಾಗ ಇನ್ನು ಬೇರೆ ಯಾರ್ದಾದ್ರೂ ಯೋಚನೆ ಮಾಡಲಿಕ್ಕಿದೆಯಾ ಅಂತ, ಕೃಷ್ಣನಿಗೆ ಅಗ್ರಪೂಜೆ ಅಂತ. ಸೊ ಆವಾಗ ಎಲ್ಲ ಡಿಸ್ಕಷನ್ ಏನಂತೇಳಿದರೆ, ಎಲ್ಲ ವ್ಯಾಸರಿದ್ರಲ್ವ, ಪರಶುರಾಮರು ಇದ್ರಲ್ವ, ಸೊ ಅವರಿಗೆ ಕೊಡದೆ ಕೃಷ್ಣನ ಹೆಸರು ಹೇಳಿದ್ದು ಯಾಕೆ ಅಂತೇಳಿದರೆ ಇಡೀ ಜಗತ್ತಿಗೆ ಗೊತ್ತಾಗಬೇಕು. ಅವ್ರದ್ದಾದರೆ ಜಗತ್ತಿಗೆ ಗೊತ್ತೇ ಇದೆ, ವೇದವ್ಯಾಸಾಚಾರ್ಯರು ಯಾರು, ಪರಶುರಾಮಾಚಾರ್ಯ ಯಾರು ಅಂತ ಗೊತ್ತಿದೆ. ಆದರೆ ಕೃಷ್ಣಂದು ಅಂತೇಳಿದರೆ ಹೆಚ್ಚಿನವರಿಗೆ ಅವನು ಅಂತೇಳಿದರೆ ಒಂದು ರಾಜ ಅಷ್ಟೇ, ಕ್ಷತ್ರಿಯ ಇಷ್ಟೇ ಅಂತೇಳಿದರೆ ಭಾಳಷ್ಟು ಎಲ್ಲ ಏನಂತೇಳಿದರೆ ವಿವಾದಗಳನ್ನು ಬಹಳ ಸೃಷ್ಟಿ ಮಾಡಿದ್ದಾನೆ, ಕೆಲವು ದಿಕ್ಕಿನಲ್ಲಿ ಮೋಸ ಮಾಡಿದ್ದಾನೆ ಅಂತ ಎಲ್ಲರೂ ಮಾತಾಡಿಕೊಳ್ಳೋದು. ಹೀಗೆ ಕೃಷ್ಣ ಅಂತೇಳಿದರೆ ಹೆಚ್ಚಿನವರಿಗೆ ಭಗವಂತ ಅಂತ ಗೊತ್ತಿಲ್ಲ. ಆದ್ದರಿಂದ ಭೀಷ್ಮಾಚಾರ್ಯರು ಏನು ಯೋಚನೆ ಮಾಡಿದರು, ಯುಧಿಷ್ಠಿರ ಏನು ಯೋಚನೆ ಮಾಡಿದ್ದ ಅಂತೇಳಿದರೆ ಅಗ್ರಪೂಜೆ ಕೊಡುವುದು ಕೃಷ್ಣನಿಗೆ, ಆದರೆ ಕೊಡುವ ಮೊದಲು ಇಡೀ ಸಭೆಗೆ ಗೊತ್ತು ಮಾಡಬೇಕು, ಎಲ್ಲ ರಾಜರುಗಳಿಗೆ. ಅದಕ್ಕೋಸ್ಕರ ಯಾರನ್ನು ಋಷಿಮುನಿಗಳಿಗೆ ಕೇಳಿದರೆ ಯಾರಿಗೆ ರಾಜರುಗಳಿಗೆ ಪರಿಚಯ ಇಲ್ಲ, ಅವ್ರು ಕಾಡಿನಲ್ಲಿ ಇರುವಂಥದ್ದು. ಆಮೇಲೆ ದೇವತೆಗಳು ಮನುಷ್ಯ ವೇಷದಲ್ಲಿದ್ದಾರೆ. ಹಾಗಾದರೆ ಎಲ್ಲರೂ ಒಂದು ಗೌರವದಿಂದ ನೋಡುವಂತಹ ಅತ್ಯಂತ ಉನ್ನತವಾದ ವ್ಯಕ್ತಿತ್ವ ಅಂತೇಳಿದರೆ ಎಲ್ರಿಗೂ ಗೊತ್ತಿರುವಂಥ ವ್ಯಕ್ತಿತ್ವ ಭೀಷ್ಮಾಚಾರ್ಯ. ಆದ್ದರಿಂದ ಭೀಷ್ಮಾಚಾರ್ಯರ ಹತ್ರ ಯುಧಿಷ್ಠಿರ ಕೇಳಿದ್ದು ಹಾಗೆ ಆ ಅರ್ಥದಲ್ಲಿ ಏನಂತೇಳಿದರೆ ಈಗ ಕೃಷ್ಣ ಅಂದರೆ ಕೃಷ್ಣನೇ ಭಗವಂತ, ಆ ಮಹಾವಿಷ್ಣುವೇ ಕೃಷ್ಣ ಅನ್ನುವಂಥದ್ದು ಎಲ್ಲರಿಗೂ ಮನವರಿಕೆ ಆಗಬೇಕು, ಮನದಟ್ಟಾಗಬೇಕು. ಆಮೇಲಿಂದ ಅಗ್ರಪೂಜೆಗೆ ಕೃಷ್ಣನನ್ನು ಕರೆಸಿ ಅಲ್ಲಿ ಕೂತ್ಕೊಳಿಸೋದು ಅಂತೇಳಿಬಿಟ್ಟು ಈ ರೀತಿ ಅಲ್ಲಿವರೆಗಾಗಿದೆ. 253ನೇ ಶ್ಲೋಕ ಆಗಿದೆ. ನೆಕ್ಸ್ಟ್ ಶ್ಲೋಕ ಬಯಲಾರೆ. ಅವಿವಾದೇ ಪ್ರಸಿದ್ಧಿಶ್ಚ ನೈವಾಸ್ಯ ಭವಿತಾ ಕ್ವಚಿತ್ ತಸ್ಮಾತ್ ಕೃಷ್ಣಾಯ ದಾತವ್ಯಂ ಇತಿ ಭೀಷ್ಮೇಣ ಚಿಂತಿತಂ. 254ನೇ ಶ್ಲೋಕ. ಭೀಷ್ಮನು ಕೃಷ್ಣಂ ಪೂಜ್ಯತಮಂ ಪ್ರಭುಂ ಅಂತ ಶ್ರೀಕೃಷ್ಣನನ್ನೇ ಅಗ್ರಪೂಜೆಗೆ ಅರ್ಹನಾದವನೆಂದು ಹೇಳಿದರು. ಅದರ ಹಿಂದೆ ಅವನ ಭೀಷ್ಮನ ಚಿಂತನೆ ಏನು ಅಂತ ಮಧ್ವಾಚಾರ್ಯರಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣನಿಗೆ ಅಗ್ರಪೂಜೆಯನ್ನು ಕೊಟ್ಟು ವಿವಾದವನ್ನು ಮಾಡಿಸದೇ ಇದ್ದರೆ, ಅಂದರೆ ಅವನ ನಿರ್ಣಯವನ್ನು ಎಲ್ಲರೂ ಚರ್ಚಿಸಿ ಅದನ್ನು ಪ್ರಶ್ನೆ ಮಾಡದೇ ಇದ್ದಿದ್ದರೆ ಎಲ್ಲಿಯೂ ಕೂಡ ಶ್ರೀಕೃಷ್ಣನು ನಾರಾಯಣನೇ ಎಂದು ಯಾರಿಗೂ ಗೊತ್ತಾಗದೆ ಹೋದೀತು. ಆದ್ದರಿಂದ ಶ್ರೀಕೃಷ್ಣನಿಗೆ ಪ್ರಸಿದ್ಧಿಯು ಆಗದೇ ಹೋದೀತು.
ಆದ್ದರಿಂದ ಶ್ರೀಕೃಷ್ಣನಿಗೆ ಅಗ್ರಪೂಜೆಯನ್ನು ಕೊಡಲ್ಪಡುತ್ತಿರಲು ರಾಜರೆಲ್ಲರೂ ಆಗ್ರಹದಿಂದ ಚೆನ್ನಾಗಿ ವಿವಾದ ಮಾಡ್ಯಾರು ಅಂತ ಭೀಷ್ಮನ ಚಿಂತನೆ. ಅವಿವಾದೇ ಪ್ರಸಿದ್ಧಿಶ್ಚ ನೈವಾಸ್ಯ ಭವಿತಾ ಕ್ವಚಿತ್ ತಸ್ಮಾತ್ ಕೃಷ್ಣಾಯ ದಾತವ್ಯಂ ಭೀಷ್ಮೇಣ ಇತಿ ಭೀಷ್ಮೇಣ ಚಿಂತಿತಂ. ಅವಿವಾದೇ ಪ್ರಸಿದ್ಧಿಶ್ಚ, ವಿವಾದ ಇಲ್ಲದಿದ್ದರೆ ಕೃಷ್ಣ ಎಲ್ಲಿ ಪ್ರಸಿದ್ಧಿ ಆಗ್ತಾನೆ? ವಿವಾದ ಬೇಕು. ಸೊ ವಿವಾದ ಈಗ ಕೃಷ್ಣನಿಗೆ ಕೊಡುವ ಅಂತ ಹೇಳಿದರೆ ಅತೀ ದೊಡ್ಡ ವಿವಾದ ಈಗ ಆಗ್ತದೆ ರಾಜರುಗಳ ಮಧ್ಯದಲ್ಲಿ. ರಾಜರುಗಳಿಗೆ ಗೊತ್ತೇ ಇಲ್ಲ ಕೃಷ್ಣನ ನಿಜವಾದ ಕೃಷ್ಣ ಅಂತೇಳಿದರೆ ಮನುಷ್ಯ ಅಂತ ತಿಳ್ಕೊಂಡಿದ್ದಾರೆ, ಭಗವಂತ ಅಂತ ಹೆಚ್ಚಿನವರಿಗೆ ಇದರ ಸ್ಪಷ್ಟತೆ ಇಲ್ಲ. ಆದ್ದರಿಂದ ಇದು ಸ್ಪಷ್ಟತೆ ಆಗಬೇಕು. ಅಂದರೆ ವಿವಾದವೇ ಹುಟ್ಟಲಿಲ್ಲ, ಅವಿವಾದೇ ಅಂದರೆ ವಿವಾದವೇ ಇಲ್ಲ ಅಂತಾದರೆ, ಈಗ ವೇದವ್ಯಾಸರಿಗೆ ಕೊಟ್ಟರೆ ಪರಶುರಾಮಾಚಾರ್ಯ ಕೊಟ್ಟರೆ ವಿವಾದ ಇರ್ತದ? ಇಲ್ಲ. ಸೊ ವಿವಾದ ಇಲ್ಲದಲ್ಲಿ ಇಲ್ಲ ಅಂತೇಳಿದರೆ ವಿವಾದ ಇರಬೇಕು. ಆಮೇಲಿಂದ ವಿವಾದಗಳು ಬೇಕಾದಷ್ಟಿದೆ ಕೃಷ್ಣನಲ್ಲಿ. ಆಮೇಲೆ ಕೃಷ್ಣನೇ ಭಗವಂತ ಅಂತ ಗೊತ್ತಾಗಬೇಕು. ಸೊ ಅವಿವಾದೇ ಪ್ರಸಿದ್ಧಿಶ್ಚ ಅಂತೇಳಿದ್ರೆ ವಿವಾದ ಇಲ್ಲದಲ್ಲಿ ಪ್ರಸಿದ್ಧಿ ಆಗುವುದಿಲ್ಲ. ಸೊ ನೈವ ಅಸ್ಯ ಕ್ವಚಿತ ಭವಿತ್ ಅಂತೇಳಿದರೆ ನೈವ ಇಲ್ಲ, ಅಸ್ಯ ಅವನ, ಏನು ಅವನ ಪ್ರಸಿದ್ಧಿ, ನೈವ ಅಸ್ಯ ಪ್ರಸಿದ್ಧಿಶ್ಚ ಭವಿತಾ ಕ್ವಚಿತ್, ಕ್ವಚಿತ್ ಸ್ವಲ್ಪ, ಭವಿತಾ ಬರುವುದಿಲ್ಲ, ಪ್ರಸಿದ್ಧಿ ಆಗುವುದಿಲ್ಲ. ಸೊ ಪ್ರಸಿದ್ಧಿ ಯಾವಾಗ ಆಗ್ತದೆ? ವಿವಾದ ಇರಬೇಕು. ಅಂದರೆ ಕೃಷ್ಣ ಅಂದರೆ ಮನುಷ್ಯರಿ, ಕೃಷ್ಣ ನಮ್ಮ ಹಾಗೆ ಇನ್ನೊಬ್ಬ ರಾಜ ದ್ವಾರಕೆಯಲ್ಲಿ ಅವನು ರಾಜನೂ ಹೌದಾ ಅಲ್ವಾ ಅಂತ ಗೊತ್ತಿಲ್ಲ. ಹೀಗೆ ಈ ರೀತಿ ವಿವಾದ ಇದ್ದಾಗ ಕೃಷ್ಣನಿಗೆ ಅಗ್ರಪೂಜೆ ಅಂತ ಕೊಡುವಾಗ ಎಲ್ಲರ ಕಿವಿ ನೆಟ್ಟಗಾಗ್ತದೆ. ಅದು ಹೇಗೆ ಕೃಷ್ಣನಿಗೆ ಕೊಡೋದು? ಇವರೆಲ್ಲ ಇದ್ದಾರಲ್ವಾ? ಯಾರೆಲ್ಲ ಇದ್ದಾರೆ? ವೇದವ್ಯಾಸಾಚಾರ್ಯ ಇದ್ದಾರಲ್ವಾ, ಪರಶುರಾಮ ದೇವರಿದ್ದಾರಲ್ವಾ, ಇನ್ನು ಯಾರಿಗೆ ಗೊತ್ತಿದೆಯೋ ಅವರು ಹೇಳ್ತಾರೆ ಅವರಿದ್ದಾರಲ್ವಾ, ಯಾರು ಇನ್ನು ಬ್ರಹ್ಮದೇವರಿದ್ದಾರಲ್ವಾ, ರುದ್ರದೇವರಿದ್ದಾರಲ್ವಾ ಅಂತೇಳಿದ್ರೆ ಗೊತ್ತಿದ್ದವರಿಗೆ, ಅವರು ಮನುಷ್ಯ ವೇಷದಲ್ಲಿದ್ದಾರೆ ಅಂತ. ಅಥವಾ ಯಾಜ್ಞವಲ್ಕ್ಯರ ಬಗ್ಗೆ ಗೊತ್ತಿದ್ದವ್ರು ತಿಳ್ಕೊತಾರೆ, ಯಾಜ್ಞವಲ್ಕ್ಯರಿಗೆ ಬಿಟ್ಟು ಉಳಿದವರಿಗೆ ಯಾಕೆ ಕೊಟ್ಟದ್ದು? ಅದು ಹೇಗೆ? ಅದು ಕೃಷ್ಣನಿಗೆ ಹೇಗಪ್ಪ ಕೊಡೋದು ಅಂತೇಳಿಬಿಟ್ಟು ಹೀಗೆ ಅಂದರೆ ಕೃಷ್ಣನಿಗೆ ಕೊಡುವ ವಿಷಯದಲ್ಲಿ ಬಹಳ ವಿವಾದ ಇದೆ. ಸೊ ಈ ವಿವಾದದಿಂದಲೇ ಪ್ರಸಿದ್ಧಿ. ಸೊ ವಿವಾದ ಇಲ್ಲದಿದ್ದರೆ ನೈವ ಅಸ್ಯ ಪ್ರಸಿದ್ಧಿ ಭವಿತಾ ಕ್ವಚಿತ್. ಅಂದರೆ ವಿವಾದ ಇಲ್ಲದೇ ಇದ್ದರೆ ಕೃಷ್ಣನ ಪ್ರಸಿದ್ಧಿ ಇಷ್ಟೊಂದು ಆಗಲಿಕ್ಕೆ ಸಾಧ್ಯ ಇರಲಿಲ್ಲ. ಇಷ್ಟು ಜನರ ಸಭೆ ಕೃಷ್ಣನಿಗೆ ಕೊಡೋದು ಅಂತ ಹೇಳಿದ್ಕೊಳ್ಳಿ ಕಿವಿ ನೆಟ್ಟಗಾಯ್ತಲ್ವ. ಆ ರೀತಿ ಯಾರಿಗೆ ಕೊಡೋದು ಅಂತ ಹೇಳಿದ್ರು ಯಾರ್ದು ಗಮನ ಹೋಗ್ತಿರ್ಲಿಲ್ಲ. ಅಂದರೆ ಇದು ಎಲ್ಲರದ್ದು ಗಮನ ಯಾಕೆ ಹೋಯಿತು ಅಂತ ಹೇಳಿದ್ರೆ ಕೃಷ್ಣನಿಗೆ ಕೊಡುದಂತೆ ಅಂತ ಹೇಳಿದ ಕೂಡಲೇ ಕಿವಿ ನೆಟ್ಟಗಾಯಿತು. ತಸ್ಮಾತ್ ಆದ್ದರಿಂದಲೇ, ಇದು ಗೊತ್ತಿದ್ದ ಕಾರಣನೇ ಕೃಷ್ಣಾಯ ದಾತವ್ಯಂ, ಕೃಷ್ಣನಿಗೆ ಕೊಡುವುದು. ಭಗವಂತಂದೇ 3 ರೂಪಗಳಾದರೂ ಬಾಕಿ 2 ರೂಪದಲ್ಲಿ ಯಾವ ವಿವಾದವೂ ಇಲ್ಲ, ಎಲ್ರಿಗೂ ಗೊತ್ತಿದ್ದ ಸಂಗತಿ. ಬ್ರಾಹ್ಮಣರು ಅಂತ ಸುಮ್ಮನೆ ಕೂತಿರ್ತಾರೆ. ಇಲ್ಲಿ ಇದು ಯಾರು? ಇವರು ಬ್ರಾಹ್ಮಣನೂ ಅಲ್ಲ, ಯಾದವ, ಇವನು ಕ್ಷತ್ರಿಯ. ಸೊ ಕೃಷ್ಣನನ್ನು ಹೇಗೆ ಕೂರಿಸೋದು? ಹೀಗೆ ತಸ್ಮಾತ್ ಕೃಷ್ಣಾಯ ದಾತವ್ಯಂ. ದಾ ಅಂದರೆ ಕೊಡುವುದು, ದಾನ. ಸೊ ದಾತವ್ಯಂ ಅಂತೇಳಿದರೆ ಕೊಡಬೇಕು, ಅವನಿಗೇ ಕೊಡಬೇಕು. ಅಂದರೆ ಆ ಅಗ್ರಪೂಜೆಗೆ ಕೃಷ್ಣನೇ ಯೋಗ್ಯ, ಅವನೇ ಯೋಗ್ಯ ಅಂತಾದಮೇಲೆ ಅವನಿಗೇ ಕೊಡಬೇಕು. ಅದು ದಾತವ್ಯಂ. ಯಾವ ಕೆಲಸ ಮಾಡಬೇಕು? ಕರ್ತವ್ಯಂ. ಈ ಕೆಲಸ ನಾವು ಮಾಡಲೇಬೇಕು, ಕರ್ತವ್ಯಂ. ಶ್ರೋತವ್ಯಂ ಅಂದರೆ ಇದನ್ನು ಕೇಳಲೇಬೇಕು, ಶ್ರೋತವ್ಯಂ. ಹಾಗೆ ತಸ್ಮಾತ್ ಕೃಷ್ಣಾಯ ದಾತವ್ಯಂ, ದಾ ಕೊಡುದು. ಸೊ ಕೃಷ್ಣನಿಗೆ ಕೊಡುವಂಥದ್ದಿದು, ಇನ್ಯಾರೂ ಅರ್ಹರಲ್ಲ ಆ ರೀತಿ. ಅಥವಾ ಅರ್ಹತೆ ಎಲ್ಲರಿಗೂ ಇದ್ದರೂ ಕೂಡ ಬಾಕಿ ಇದ್ದವರಿಗೆ ಅಂತೇಳಿದರೆ ಕೃಷ್ಣನಿಗೆ ಕೊಡುವುದರಲ್ಲಿ ತುಂಬ ಅದರಲ್ಲಿ ಏನದು ಪ್ರಸಿದ್ಧಿಯ ವಿಷಯ ಇದೆ. ಕೃಷ್ಣನ ಸರ್ವೋತ್ತಮತ್ವ, ಕೃಷ್ಣನೇ ನಾರಾಯಣ, ಕೃಷ್ಣನೇ ಭಗವಂತ ಅಂತ ಲೋಕಕ್ಕೆ ಸಾರಿದ ಹಾಗೆ ಆಗ್ತದೆ ಅನ್ನುವಂಥದ್ದು ಬಹಳ ಮುಖ್ಯ ವಿಷಯ ಅಂತೇಳಿಬಿಟ್ಟು ಏನು ಮಾಡಿದ್ದಾರೆ? ಕೃಷ್ಣನ ಹೆಸರು ಹೇಳಿದ್ದಾರೆ. ತಸ್ಮಾತ್ ಕೃಷ್ಣಾಯ ದಾತವ್ಯಂ ಇತಿ ಅಂತ ಭೀಷ್ಮೇಣ ಚಿಂತಿತಂ, ಭೀಷ್ಮಾಚಾರ್ಯರಿಂದ ಚಿಂತಿಸಲ್ಪಟ್ಟಿತ್ತು, ಆಲೋಚಿಸಲ್ಪಟ್ಟಿತ್ತು. ಅದೇ ಆಲೋಚನೆ ಯುಧಿಷ್ಠಿರನದ್ದು, ಅದೇ ಆಲೋಚನೆ ಭೀಷ್ಮಾಚಾರ್ಯರದ್ದು. ಸೊ
ಸೊ ಎಲ್ಲರದ್ದು ಒಂದೇ ಆಲೋಚನೆ. ಭೀಮಸೇನನ ಹತ್ರ ಕೇಳಿದರೆ ಇದೇ ಆಲೋಚನೆ ಅಂತ ಹೇಳಿದರೆ ಎಲ್ಲರಲ್ಲಿಯೂ ಒಂದೇ ಆಲೋಚನೆ ಇದೆ, ಕೃಷ್ಣನಿಗೆ ಕೊಡಬೇಕು. ಕೃಷ್ಣ ಅಂತ ಹೇಳಿದರೆ ಅವನು ಸರ್ವೋತ್ತಮ ಅನ್ನುವಂಥದ್ದು ಇಡೀ ಸಭೆಯಲ್ಲಿ ಯಾರಿಗೆ ಗೊತ್ತಿಲ್ವೋ ಮೊದಲು ಅವರಿಗೆ ಗೊತ್ತಾಗಬೇಕು, ಆಮೇಲೆ ಕೊಡಬೇಕು ಅಂತ. ಅಂದರೆ ಬಹಳ ಸರಿಯಾದ ಚಿಂತನೆ ನಡೆಸಿದ್ದಾರೆ. ಸೊ ಇದಕ್ಕೆ ಏನು ಹೇಳ್ತಾರೆ, ವಿವಾದ ಹುಟ್ಟದಿದ್ದಲ್ಲಿ ಅವಿವಾದೆ ಪ್ರಸಿದ್ಧಿಶ್ಚ ನೈವ ಅಸ್ಯ ಭವಿತಾ ಕ್ವಚಿತ್. ಕೃಷ್ಣನು ನಾರಾಯಣ, ಕೃಷ್ಣನು ಸರ್ವೋತ್ತಮ, ಕೃಷ್ಣನೇ ಭಗವಂತ ಅಂತ ಆ ಸಭೆಯಲ್ಲಿ ಹೇಗೆ ಪ್ರಸಿದ್ಧಿ ಆಗ್ತಿತ್ತು? ಆದ್ದರಿಂದ ಅಗ್ರಪೂಜೆ ಕೃಷ್ಣನಿಗೆ ನೀಡಬೇಕೆಂದು ಭೀಷ್ಮರು ಯೋಚಿಸಿದರು. ಎಲ್ಲರಿಗೂ ಸಮ್ಮತವಾದ ಹೆಸರುಗಳು ವ್ಯಾಸಾಚಾರ್ಯರು, ಪರಶುರಾಮಾಚಾರ್ಯರು. ಇವರಿಗೆ ಅಗ್ರಪೂಜೆ ಕೊಡ್ಬೋದಿತ್ತಲ್ವಾ ಅಂತ ಸಂದೇಹ ಬರುವಂಥದ್ದೆಲ್ಲ ಖಂಡಿತಾನೆ. ಅದು ಯಾರಿಗೆ ಕೃಷ್ಣನ ಮೇಲೆ ಜಾಸ್ತಿ ವೈರತ್ವ, ಶತ್ರುತ್ವ ಎಲ್ಲ ಇದೆಯೋ ಅವರಿಗೆ ಇನ್ನೂ ಜಾಸ್ತಿ, ಅಲ್ಲ ಕೃಷ್ಣನಿಗೆ ಎಂತದ್ರಿ ಅಷ್ಟು ಜನ ಇದ್ದಾರಲ್ಲ ಅಲ್ಲಿ ಅಂತ. ಹೀಗೆ ವಿವಾದ ಇರಲಿಲ್ಲ ಎಂಬ ಕಾರಣಕ್ಕಾಗಿ ಆ ರೂಪಗಳಿಗೆ ಅಗ್ರಪೂಜೆ ಸೂಚಿಸಲಿಲ್ಲ. ವಿವಾದ ಹುಟ್ಟಬೇಕು, ಚರ್ಚೆ ನಡೀಬೇಕು, ಎಲ್ಲರ ಕಿವಿ ನೆಟ್ಟಗಾಗಬೇಕು. ಹೀಗೆ ಕೃಷ್ಣನ ಸರ್ವೋತ್ತಮತ್ವ ಜಗತ್ತಿಗೆ ಸ್ಫುಟವಾಗಿ ತಿಳಿಯಬೇಕು ಎಂಬುದೇ ಭೀಷ್ಮರದ್ದು, ಯುಧಿಷ್ಠಿರನದ್ದು, ಭೀಮಸೇನನದ್ದು ಆಲೋಚನೆ ಆಗಿತ್ತು. ಸೊ ವಿವಾದ ನಡೆದು ತತ್ವ ನಿರ್ಣಯ ಅವರ ತಲೆಯಲ್ಲೇ ಉಂಟಾದಾಗ ಅದರ ದಾರ್ಢ್ಯದ ಮಹತ್ವ ಹೆಚ್ಚುತ್ತದೆ. ಅಂದರೆ ವಾದೇ ವಾದೇ ಜಾಯತೆ ತತ್ವಬೋಧ. ಎಲ್ಲ ಡಿಸ್ಕಷನ್ ಆಗಬೇಕು. ಅದು ಹೇಗೆ ಹಾಗೆ ಅಂದರೆ ಕೃಷ್ಣ ಭಗವಂತನ ಹೀಗೆ, ಓ ಹೌದಾ ಗೋವರ್ಧನ ಪರ್ವತ ಎತ್ತಿದ್ದಂತಲ್ವ ಅಂತ ಹೇಳಿದರೆ ಇದೆಲ್ಲ ಅಂದರೆ ಕೃಷ್ಣನಿಗೆ ಅಗ್ರಪೂಜೆ ಕೊಡುವುದು ಕೃಷ್ಣನೇ ಭಗವಂತ ಅಂತ ಗೊತ್ತಾದಾಗ ಎಲ್ಲ ನೆನಪಾಗ್ತದೆ. ಹೌದ್ರಿ ಅವತ್ತು ಗೋವರ್ಧನ ಪರ್ವತ ಆ ಕಿರುಬೆರಳಲ್ಲಿ ಎತ್ತಿದ್ದಂತಲ್ವ, ಇಡೀ ಪರ್ವತವನ್ನು ಅಷ್ಟು ಸಣ್ಣ ಹುಡುಗ 7 ವರ್ಷದ ಹುಡುಗ ಎತ್ತಿದ್ದಾನೆ. ಅದು ಎಷ್ಟು ಸಮಯ ಎತ್ತಿದ್ದಾನೆ? 1 ವಾರ ಪೂರ್ತಿ ಎತ್ತಿಯೇ ಹಿಡಿದಿದ್ದಾನೆ ಗೋವರ್ಧನ ಪರ್ವತವನ್ನು. ಹೌದು ಹೌದು ಹೌದು. ಆಮೇಲೆ ಇನ್ನೂ ಕೇಳಿದ್ದೀವಲ್ಲ, 16,100 ಜನರನ್ನು ಮದುವೆ ಆಗಿದ್ದು ಅಂತ ಮಾತ್ರ ಕೇಳಿದ್ದು, ದೂಷಣೆ ಮಾತ್ರ ಮಾಡಿದ್ದು. ಆದರೆ ಪ್ರತಿಯೊಬ್ಬಳ ಮನೆಯಲ್ಲಿಯೂ ಕೃಷ್ಣನಿದ್ದಾನೆ ಅಂತೇಳಿದರೆ ಮರುದಿವಸ ಇವರೆಲ್ಲ ಗೋಪಸ್ತ್ರೀಯರು ಒಟ್ಟಾಗುವಾಗ ನನ್ನ ಮನೆಯಲ್ಲಿ ಕೃಷ್ಣ ಬಂದಿದ್ದಾನೆ, ನನ್ನ ಮನೆಯಲ್ಲೂ ಬಂದಿದ್ದಾನೆ, ನನ್ನ ಮನೆಯಲ್ಲೂ ಬಂದಿದ್ದಾನೆ. ಹಾಗಾದರೆ ಎಲ್ಲರ ಮನೆಯಲ್ಲಿಯೂ ಕೃಷ್ಣ ಹೇಗೆ ಬಂದದ್ದು ಅಂತೇಳಿದರೆ ಕೃಷ್ಣ ಭಗವಂತ ಸರ್ವಾಂತರ್ಯಾಮಿ, ಎಲ್ಲರ ಒಳಗೂ ಇದ್ದಾನೆ. ಸೊ ಎಲ್ಲರ ಮನೆಗೂ ಬಂದಿದ್ದಾನೆ ಅಂತ ಹೇಳಿದರೆ ಹಾಗಾದರೆ ಕೃಷ್ಣ ಅಂತ ಹೇಳಿದರೆ ಭಗವಂತ. ಅದನ್ನು ಬಿಟ್ಟುಬಿಡ್ತಾರೆ. ಕೃಷ್ಣ ಭಗವಂತ ಅಂತ ಹೇಳೋದನ್ನು ಬಿಟ್ಟು ಬಿಡ್ತಾರೆ. ಅವನು 16,100 ಜನರನ್ನು ಮದುವೆ ಮಾಡಿಕೊಂಡವನು ಅಂತ ಅವನನ್ನು ಹೀಯಾಳಿಸ್ಲಿಕ್ಕೆ ಈ ಲೋಕದ ನಿಯಮನೇ ಹಾಗೆ. ಎಲ್ಲಿ ಹೀಯಾಳಿಸ್ಲಿಕ್ಕೆ ಸಿಗ್ತದಾ ಅದನ್ನು ನೋಡ್ತಾರೆ, ಒಳ್ಳೆಯದನ್ನು ನೋಡುವುದೇ ಇಲ್ಲ. ಅದು ಒಂದು ಸಲ ಹಾಗೆ ಅಂತೆ ಅಂತ ಮನಸ್ಸಿಗೆ ಬಂದರೆ ಮತ್ತು ಅದು ಹಾಗೆ ಅಂತೆ ಅದೇ ಕಾಣುವುದು. ಹೀಗೆ ಈ ರೀತಿಯೆಲ್ಲ ಇದೆಲ್ಲ ಈ ಲೋಕದ ನಿಯಮಗಳೇ ಈ ಥರ. ಸೊ ಈ ರೀತಿ ಕೃಷ್ಣನನ್ನು ಬಿಡಲಿಲ್ಲ ಇದು ಅನ್ನುವಂಥದ್ದು ನಮಗೆ ಆ ವಿಷಯ ಗೊತ್ತಾಗಬೇಕಷ್ಟೆ. ನಂತರ ಕ್ಷತ್ರಿಯರಿಗೆ ಬ್ರಾಹ್ಮಣರ ಮೇಲೆ ಅಸೂಯೆ ಇರುವ ಪ್ರಸಕ್ತಿ ಹೆಚ್ಚಿಗೆ ಇಲ್ಲ. ಯಾಕಂದರೆ ವೇದವ್ಯಾಸರು ಪರಶುರಾಮಾಚಾರ್ಯರು ಬ್ರಾಹ್ಮಣರಾದ್ದರಿಂದ ಯಾವ ರಾಜರುಗಳು ಏನು ಇದು ತೊಂದರೆನೇ ಇಲ್ಲ, ಅವರಿಗೆ ಆಗ್ಬೋದು ಅಂತ ಹೇಳಿಬಿಡ್ತಾರೆ. ಸೊ ಇಲ್ಲಿ ಮಾತ್ರ ಯಾರು ಕೃಷ್ಣ ಯಾದವ, ಕೃಷ್ಣ ಕ್ಷತ್ರಿಯ ಅನ್ನುವಂಥದ್ದು, ಮತ್ತು ಅಥವಾ ಒಂದು ರಾಜನಿಗೆ ಕೊಡುವುದಿದ್ದರೂ ಕೂಡ ಅಂಥ ದೊಡ್ಡ ದೊಡ್ಡ ಗುರುಗಳು, ಮುನಿಗಳು, ಆಮೇಲೆ ಬ್ರಹ್ಮದೇವರೇ ಬಂದಿದ್ದಾರೆ, ಅಲ್ಲ ವೇದವ್ಯಾಸರೇ ಇದ್ದಾರೆ, ಪರಶುರಾಮಾಚಾರ್ಯರೇ ಇದ್ದಾರೆ ಅಂತ ಹೇಳುವಾಗ ಎಲ್ಲರಿಗೆ ಯೋಚನೆ ಆಗ್ತದೆ ಅದೇನು ಕೃಷ್ಣನಿಗೆ ಕೊಡೋದು ಹಾಗೆ ಅಂತ. ಹೀಗೆ ಕೆಲವು ಕಡೆಯಲ್ಲಿ ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ. ವಿವಾಹದ ಸಂದರ್ಭದಲ್ಲಿಯೂ ಸಹ ಕೆಲವು ಸಲ ಚರ್ಚೆ ಬರೋದುಂಟು. ಒಳ್ಳೆ ಚರ್ಚೆ ಬಂದರೆ ಒಳ್ಳೆಯದೇ, ಪ್ರಸಿದ್ಧಿ ಆಗ್ತದೆ. ವಿವಾಹಶ್ಚ ವಿವಾದಶ್ಚ ಸಮಯೋರೇವ, ಸಮಯದಲ್ಲಿ ಯಾವುದು ಇಂಥ ಚರ್ಚೆಗಳು ನಡೆಯುವಂಥದ್ದು ಶೋಭನ, ಒಳ್ಳೆಯದೇ ಅಂತ ಹೇಳ್ತಾರೆ. ಹೀಗೆ ಅನೇಕ ಕ್ಷತ್ರಿಯರು ಕೃಷ್ಣನಿಂದ ಅನೇಕ ಬಾರಿ ಯುದ್ಧದಲ್ಲಿ ಪರಾಭವಗೊಂಡು ಬಂದಿದ್ದಾರೆ. ಯಾರು? ಈ ಜರಾಸಂಧನಂಥವ್ರು. ಆ ಜರಾಸಂಧನೊಟ್ಟಿಗೆ ಎಷ್ಟು ಜನ ರಾಜರೆಲ್ಲ ಬರ್ತಿದ್ದರು. ಎಲ್ಲರಿಗೂ ಕೃಷ್ಣನ ಮೇಲೆ ದ್ವೇಷ. ಹೀಗೆ ಬಹಳ ಕೃಷ್ಣನ ಮೇಲೆ ಸಹಜವಾಗಿ ಎಲ್ಲರಿಗೂ ಅಸಹನೆ.
ಸಹಿಸಲಿಕ್ಕೆ ಆಗುವುದಿಲ್ಲ. ಕೃಷ್ಣ ಅಂತೇಳಿದರೆ ನೋಡಲಿಕ್ಕೆ ಆಗುವುದಿಲ್ಲ. ಆ ರೀತಿ ದ್ವೇಷ ಕೃಷ್ಣ ಅಂತೇಳಿದರೆ. ಅಂದರೆ ದ್ವೇಷ ಅಸಹನೆ ಎರಡೂ ಇದೆ. ಅಂದರೆ ಸಹಿಸಲಿಕ್ಕೆ ಆಗುವುದಿಲ್ಲ ಕೃಷ್ಣ. ಆದರೆ ಕೃಷ್ಣ ಅಗ್ರ ಪೂಜೆಗೆ ಅರ್ಹ, ಅವನಷ್ಟು ಶ್ರೇಷ್ಠ ಯಾರೂ ಇಲ್ಲ ಅಂತ ಹೇಳುವಾಗ ಮತ್ತೆ ಏನಾಗ್ತದೆ ಅಂತ ಹೇಳಿದರೆ, ಹೌದಾ, ಅದು ಹೇಗೆ ಅದು ಹೇಗೆ ಅದು ಹೇಗೆ ಭೀಷ್ಮಾಚಾರ್ಯರು ಹೇಳಿದರು ಅಂತ ಹೇಳಿದರೆ, ಅವರು ಅಷ್ಟು ಒಂದು ವಯೋವೃದ್ಧರು, ಜ್ಞಾನವೃದ್ಧರು, ಅವರು ಹೇಳಿದರೆ ಮತ್ತೆ ಅದರಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಇಲ್ಲ. ಹಾಗಾದರೆ ಯಾಕೆ ಅಂತ ಅವರ ಮನಸ್ಸಿನಲ್ಲೇ ಯೋಚನೆ ಮಾಡುವಾಗ, ಸೊ ಹೌದಾ, ಹೀಗೇನಾ, ಸರಿಯೇ ಇದೆ ಅಲ್ವಾ ಹಾಗಾದರೆ ಅಂತ. ಅದು ಅಲ್ಲದೆ ವಯಸ್ಸಿನ ಇದು ಹೇಳ್ತಾರೆ, ಪರಶುರಾಮ ಆಚಾರ್ಯರದ್ದು ಅದು ಕೃತಯುಗದಿಂದ ಆ ಅವತಾರ ಉಂಟು. ಹಾಗಾದ್ರೆ ಎಷ್ಟು ವರ್ಷ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆಮೇಲೆ ವೇದವ್ಯಾಸರದ್ದು ಕೂಡ ಅವತಾರ ಆಗಿ 800 ವರ್ಷ ಸಮೀಪಿಸಿತ್ತು. ಅಷ್ಟು ವಯೋವೃದ್ಧರವರೆಲ್ಲ. ಅಂದರೆ ಭಗವಂತನ ಅವತಾರಕ್ಕೆ ವಯಸ್ಸಿನ ಲೆಕ್ಕ ಇಲ್ಲ. ಆದರೆ ಲೋಕದ ದೃಷ್ಟಿಯಿಂದ, ಅಜ್ಞರ ದೃಷ್ಟಿಯಿಂದ ಇಷ್ಟು ವರ್ಷ ಆಗಿದೆ ಹಾಗೆ. ಸೊ ಹಾಗಾದರೆ ಕೃಷ್ಣನ ವಯಸ್ಸು ನೋಡಿದರೆ 55ರಿಂದ 56 ಅಷ್ಟೇ. ಅಂದರೆ ಇವರೆಲ್ಲ ಪಾಂಡವರು, ಇವರು ಯಾರು, ಯುಧಿಷ್ಠಿರ, ಭೀಮಸೇನ ಎಲ್ಲ ಸಮಕಾಲೀನರವರೆಲ್ಲ ಒಂದು 2, 3, 4 ವರ್ಷ ದೊಡ್ಡದಿರ್ಬೋದು ಹೀಗೆ. ಆದ್ದರಿಂದ ಈ ರಾಜರುಗಳೆಲ್ಲ ಸಹಜವಾಗಿ ಅವರಿಗೆ ಅಲ್ಲ ಹೇಗೆ ಅಂದರೆ ಇಷ್ಟು ಅಂದರೆ ತುಂಬ ವಯಸ್ಸಿನಾದವರು, ತುಂಬ ವಯೋವೃದ್ಧರು, ಜ್ಞಾನವೃದ್ಧರು, ವೇದವ್ಯಾಸರು, ಅವರ ಎದುರುಗಡೆ ಕೃಷ್ಣನಿಗೆ ಹೇಗೆ ಅಂತ ಒಂದು ಇದೆಲ್ಲ ಇದ್ದದ್ದೇ. ಈ ರೀತಿಯಾಗಿ ತುಂಬ ಜನರಿಗೆ ಕೃಷ್ಣ ಅಂತ ಹೇಳಿದ ಕೂಡಲೇ ಕಿವಿ ನೆಟ್ಟಗಾಯಿತು ಅನ್ನುವಂಥದ್ದು. ನೆಕ್ಸ್ಟ್ ಶ್ಲೋಕ ಬೈಲಾರೆ. ಕೃಷ್ಣಾಯ ದತ್ತೇ ರಾಜಾನೋ ವಿವಾದಂ ಕುರ್ಯುರಂಜಸ ವಿವಾದೇನ ಚ ಕೀರ್ತಿ ಸ್ಯಾತ್ ವಾಸುದೇವಸ್ಯ ವಿಸ್ತೃತ ತಥಾ ಕೃಷ್ಣಾಯಾಗ್ರ್ಯ ಪೂಜಾ ದತ್ತಾ ಪಾರ್ಥೈರ್ಜಗತ್ಪುರಃ. 255ನೇ ಶ್ಲೋಕ. ಹಿಂದೆ ಹೇಳಿದಂತೆ ಶ್ರೀಕೃಷ್ಣನಿಗೆ ಅಗ್ರಪೂಜೆಯು ಕೊಡಲ್ಪಡುತ್ತಿರಲು ರಾಜರೆಲ್ಲರೂ ಆಗ್ರಹದಿಂದ ಚೆನ್ನಾಗಿ ವಿವಾದವನ್ನು ಮಾಡಿಯಾರು. ಆ ವಿವಾದದಿಂದ ಶ್ರೀಕೃಷ್ಣನಿಗೆ ಕೀರ್ತಿ ವಿಸ್ತೃತವಾಗುವುದು. ಆ ಕಾರಣದಿಂದ ಕೃಷ್ಣನಿಗೆ ಅಗ್ರಪೂಜೆಯನ್ನು ಕೊಡತಕ್ಕದ್ದು ಈ ರೀತಿ ಭೀಷ್ಮಾಚಾರ್ಯರಿಂದ ಆಲೋಚಿಸಲ್ಪಟ್ಟಿತು. ಈ ರೀತಿ ವಿವಾದಕ್ಕಾಗಿಯೇ ಪಾಂಡವರಿಂದ ಶ್ರೀಕೃಷ್ಣನಿಗೆ ಅಗ್ರಪೂಜೆಯು ಎಲ್ಲರ ಮುಂದೆ ಕೊಡಲ್ಪಟ್ಟಿತು. ಕೃಷ್ಣಾಯ ದತ್ತೇ ರಾಜಾನೋ ವಿವಾದಂ ಕುರ್ಯುರಂಜಸ ವಿವಾದೇನ ಚ ಕೀರ್ತಿ ಸ್ಯಾದ್ ವಾಸುದೇವಸ್ಯ ವಿಸ್ತೃತ ತತಃ ಕೃಷ್ಣಾಯ ಅಗ್ರಪೂಜಾ ದತ್ತಾ ಪಾರ್ಥೈಃ ಜಗತ್ಪುರಃ. ಕೃಷ್ಣಾಯ ದತ್ತೇ ರಾಜಾನಃ ವಿವಾದಂ ಕುರ್ಯುಃ ಅಂಜಸ. ಆಯಿತು, ಕೃಷ್ಣ ಬಂದಾಯಿತು, ಕೃಷ್ಣನನ್ನು ಕರೆದುಕೊಂಡು ಬಂದರು, ವೈಭವೋಪೇತವಾಗಿ ಕೂರಿಸಿದರು ಅಗ್ರಪೂಜೆಗೆ ಅಂತ ಹೇಳುವಾಗ ಇಡೀ ಜಗತ್ತು ನೋಡ್ತಾ ಇದೆ. ಕೃಷ್ಣನಿಗೆ ದತ್ತೇ ಅಗ್ರಪೂಜೆಯು ಕೊಡಲ್ಪಡಲು ರಾಜಾನಃ ನೆರೆದಿರುವಂತಹ ಎಲ್ಲ ರಾಜರುಗಳು ವಿವಾದಂ ಕುರ್ಯುಹು ಎಲ್ಲ ಗುಸು ಅಂತೇಳಿ ಹೆಚ್ಚಿನವರಿಗೆಲ್ಲ ಅರ್ಥ ಆಯಿತು. ಆದರೂ ಅಸಹನೆ ಅಂತೇಳಿದರೆ ನಮಗೆ ಅವರನ್ನು ಕಂಡ್ರೆ ಆಗೋದಿಲ್ಲ. ಅವರ ಬಗ್ಗೆ ಅರ್ಧ ಗಂಟೆ ಅಯ್ಯೋ ಎಷ್ಟು ಒಳ್ಳೆದ್ರಿ ಅವರು ಅಂತ ಹೇಳಿದರು, ಅದು ಪಕ್ಕನೆ ಅಸಹನೆ ಹೋಗುವುದಿಲ್ಲ ಅದು ಅಂತೇಳಿದರೆ ಸ್ವಲ್ಪ ಸರಿಯಾದರೂ ಕೂಡ ಆದರೂ ಅಂತ ಹೇಳೋದಿಲ್ವ. ಸೊ ಈ ರಾಜರುಗಳೆಲ್ಲ ವಿವಾದಂ ಕುರ್ಯುಹು, ಎಲ್ಲರೂ ವಿವಾದಗಳನ್ನು ಗುಸು ಹಾಗೆ ಯಾಕೆ ಹೀಗೆ ಯಾಕೆ ಅಂತ ಹೇಳಲಿಕ್ಕೆ ಶುರು ಮಾಡಿದರು, ವಿವಾದಗಳನ್ನು ಮಾಡಲಿಕ್ಕೆ ಶುರು ಮಾಡಿದರು. ಅಂದರೆ ಸ್ವಲ್ಪ ಒಂದು ಮಟ್ಟಿಗೆ ತಮ್ಮ ಮನಸ್ಸಿನಲ್ಲೇ ಒಂಥರ ಜಗಳ, ಅದು ಏನು ಕೃಷ್ಣನಿಗೆ ಕೊಟ್ಟದ್ದು ಅಂತ. ವಿವಾದಂ ಕುರ್ಯುಹು ಅಂಜಸ,
ಅಂದರೆ ಕೆಲವರೆಲ್ಲ ಎದ್ದು ನಿಂತುಕೊಂಡು ಕೂಡ ಇದಕ್ಕೆ ಬಹುಶಃ ಇದು ಕೊಟ್ಟದ್ದು ಅದು ಹೇಗೆ ಅಷ್ಟು ಜನರೆಲ್ಲ ಅಲ್ಲಿ ಅಷ್ಟೆಲ್ಲ ವಯೋವೃದ್ಧರು ಜ್ಞಾನವೃದ್ಧರಿರುವಾಗ ಕೃಷ್ಣನಿಗೆ ಹೇಗೆ ಕೊಡೋದಂತ ಅವ್ರು ಹೇಳಿದ್ದು ಅಲ್ಲಿಗೆ ಕೇಳಿದೆಯಲ್ಲ ಗೊತ್ತಿಲ್ಲ. ಅಲ್ಲಿ ಯಾರಿಗೆ ಪಾಂಡವರಿಗೆ ಯಜ್ಞಶಾಲೆಯಲ್ಲಿ ಇದ್ದವರಿಗೆ ಅಂತೂ ಇವರು ಈ ಸಭೆಯಲ್ಲಿ ಕೆಲವರೆಲ್ಲ ಎದ್ದು ನಿಂತುಕೊಂಡು ಇದು ಸರಿ ಇಲ್ಲ ಅಂತ ಹೇಳುವಲ್ಲಿವರೆಗೆ ಹೋಗಿದೆ. ವಿವಾದಂ ಕುರಿಯುಹು, ವಿವಾದಗಳನ್ನು ಮಾಡಿದ್ದಾರೆ. ಅಂಜಸ ಅಂದರೆ ಚೆನ್ನಾಗಿ ವಿವಾದ ಮಾಡಿದ್ದಾರೆ ಅಂತಂದರೆ ಎದ್ದು ನಿಂತುಕೊಂಡೇ ಏನೋ ಪ್ರಾಬ್ಲಮ್ ಮಾಡಿದ್ದಾರೆ. ವಿವಾದೇನ ಚ ಕೀರ್ತಿ ಸ್ಯಾತ್, ಕೃಷ್ಣನಿಗೆ ಸ್ಪೆಷಲಿ ಕೃಷ್ಣನಿಗೆ ವಿಶೇಷವಾಗಿ ವಿವಾದೇನ ಚ ಕೀರ್ತಿ ಸ್ಯಾತ್, ಎಲ್ಲಿ ವಿವಾದ ಇರ್ತದೋ ಅಲ್ಲೇ ಕೃಷ್ಣನಿಗೆ ಪ್ರಸಿದ್ಧಿ ಸಿಗೋದು. ಅಂದರೆ ಬಾಕಿದ್ದವರಿಗೂ ಹಾಗೆ ವಿವಾದೇನ ಚ ಕೀರ್ತಿ ಸ್ಯಾತ್, ವಿವಾದ ಇರಬೇಕು. ವಿವಾದ ಇಲ್ಲ ಅಂದರೆ 4 ಜನರಿಗೆ ಹೇಗೆ ಗೊತ್ತಾಗೋದು? ಒಳ್ಳೆ ರೀತಿಯಲ್ಲಿ ವಿವಾದ ಇರಬೇಕು ಮಾತ್ರ. ವಿವಾದೇನ ಚ ಕೀರ್ತಿ ಸ್ಯಾತ್, ಕೀರ್ತಿ ಬರುವುದೇ ಹಾಗೆ. ವಾಸುದೇವಸ್ಯ ವಿಸ್ತೃತ, ಅಂದರೆ ವಾಸುದೇವ ಅಂದರೆ ಶ್ರೀಕೃಷ್ಣನಿಗೆ ವಿಸ್ತೃತವಾದ ಎಲ್ಲರಿಗೂ ಅದು ಮುಟ್ಟಬೇಕು. ಅಂದರೆ ಈಗ ಎಷ್ಟೋ ಫಂಕ್ಷನ್ಸ್ನಲ್ಲಿ ಅದು ದಂಪತಿ ಪೂಜೆ ಕೊಟ್ಟಿರ್ತಾರೆ, ಆಚಾರ್ಯ ಪೂಜೆ ಕೊಟ್ಟಿರ್ತಾರೆ. ನೀವು ಯಾರ ಹತ್ರ ಅದು ಕೇಳಿದರೆ ಯಾರಿಗೆ ದಂಪತಿ ಪೂಜೆ ಕೊಟ್ಟದ್ದಂತ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆಯಾ? ಇಲ್ಲ. ಯಾರಿಗೆ ಕೊಟ್ಟಿದ್ದಾರೆ ಅಂತ ಗೊತ್ತೂ ಇರುವುದಿಲ್ಲ, ಯಾರಿಗೂ ಗೊತ್ತಿರೋದಿಲ್ಲ, ಏನು ಅವರಿಗೇನು ಬೇಕಾಗಿಲ್ಲ. ಸೊ ಅದೇ ರೀತಿ ಈ ಅಗ್ರ ಪೂಜೆ ವೇದವ್ಯಾಸರನ್ನು ಪರಶುರಾಮ ದೇವರನ್ನು ಕೂರಿಸಿದ್ದಿದ್ದರೆ ಯಾರಿಗೂ ಗೊತ್ತಾಗ್ತಿಲ್ಲ, ಯಾರಿಗೂ ಕೊಟ್ಟಿದ್ದಾರೆ ಅಂತ ಅಷ್ಟೇ. ಕೃಷ್ಣನಿಗೆ ಕೊಟ್ಟಿದ್ದಾರೆ ಅಗ್ರ ಪೂಜೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗಿಬಿಡ್ತು. ಒಂದು ಸಣ್ಣ ಮಗು ಇದ್ದರೂ ಅದಕ್ಕೂ ಕೃಷ್ಣನಿಗೆ ಕೊಟ್ಟದ್ದಂತೆ ಅಗ್ರ ಪೂಜೆ ಅಂದರೆ ನಿಂಗೆ ಯಾಕೋ ಅಧಿಕ ಪ್ರಸಂಗಿ ಅಂತ ಹೇಳಿದರೆ ಅಂದರೆ ಗೊತ್ತಾಗಿದೆ ಹೇಳಿದ್ದೇನೆ ಅಂಥದ್ದು ಮಗು. ಅಂದರೆ ಅಲ್ಲಿವರೆಗೆ ಕೃಷ್ಣ ಫೇಮಸ್. ವಿವಾದೇನ ಚ ಕೀರ್ತಿ ಸ್ಯಾತ್, ವಿವಾದದಿಂದಲೇ ಕೀರ್ತಿ. ವಾಸುದೇವಸ್ಯ ವಿಸ್ತಾರವಾದ ಕೀರ್ತಿ ಬರುವ ಹಾಗೆ ಆಗಿದೆ. ಹೀಗೆ ಅಂದರೆ ಹಾಗೆ ಯೋಚಿಸಿದ್ದು ಹಾಗೆ ಭೀಷ್ಮಾಚಾರ್ಯರು, ಬಂದದ್ದು ಆದದ್ದು ಹಾಗೆ. ತತಃ ಕೃಷ್ಣಾಯ, ಅದು ದತ್ತೇ ಅಂತೇಳಿದರೆ ಕೊಡಲು ಅಂತೇಳಿದರೆ ಯೋಚನೆಯೂ ಆಗ್ತದೆ. ಇದು ಅಗ್ರ ಪೂಜೆ ಕೃಷ್ಣಾಯ ದತ್ತೆ, ಕೃಷ್ಣನಿಗೆ ಕೊಡುವಾಗ ಅಂದರೆ ಎಲ್ಲ ರಾಜರುಗಳು ಏನು ವಿವಾದವನ್ನು ಮಾಡುತ್ತಾರೆ. ರಾಜಾನಃ ವಿವಾದಂ ಕುರಿಯುಹು ಅಂಜಸ ವಿವಾದೇನ ಚ ಕೀರ್ತಿ ಸ್ಯಾತ್, ಅಂದರೆ ಭೀಷ್ಮಾಚಾರ್ಯ ಇದು ಯೋಚನೆ ಮಾಡೋದು ಇರ್ಬೋದು. ಅಂದರೆ ವಿವಾದದಿಂದಲೇ ವಾಸುದೇವನಿಗಂತೂ ವಸುದೇವನ ಮಗ ವಾಸುದೇವ ಶ್ರೀಕೃಷ್ಣ ಭಗವಂತನಿಗಂತೂ ವಿವಾದ ಇದ್ರೇ ವಿಸ್ತೃತವಾದ ಕೀರ್ತಿ ಬರುವುದು. ಎಲ್ಲರಿಗೂ ಸಣ್ಣ ಮಕ್ಕಳಿಗೂ ಸಮೇತ ಕೃಷ್ಣ ಅಂದರೆ ಭಗವಂತ, ಕೃಷ್ಣ ಅಂದರೆ ಸರ್ವೋತ್ತಮ ಅಂತ ಗೊತ್ತಾಗಬೇಕಿದ್ರೆ ವಿವಾದ ಆಗಿ ಕೊಟ್ಟಾಗ ಅಗ್ರ ಪೂಜೆ ಹಾಗೇ ಗೊತ್ತಾಗುವುದು ಅಂತ ಯೋಚಿಸ್ತಾ ಇದ್ದಾರೆ ಭೀಷ್ಮಾಚಾರ್ಯರು. ತತಃ ಕೃಷ್ಣಾಯ ಅಗ್ರ ಪೂಜಾ ದತ್ತ, ಹೀಗೆಲ್ಲ ಯೋಚಿಸಿ ಕೃಷ್ಣನ ಹೆಸರು ಹೇಳಿ ಕೃಷ್ಣನನ್ನು ಎಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಕೂರಿಸಿ ಯಾವುದು ಅಗ್ರ ಪೂಜೆಗೆ ಎಲ್ಲರೂ ಇಡೀ ಪ್ರಪಂಚ ನೋಡುತ್ತಿರುವಾಗೆ ಪಾರ್ಥೈಹಿ ಜಗತ್ಪುರಃ ಅಂತೇಳಿದರೆ ಇಡೀ ಜಗತ್ತು ಪುರಃ ಎದುರುಗಡೆ, ಪುರಃ ಅಂತೇಳಿದರೆ ಎದುರುಗಡೆ, ಪುರತಃ ಎದುರುಗಡೆ, ಪೃಷ್ಠತಃ ಹಿಂದುಗಡೆ, ಪಾರ್ಶ್ವತಃ ಎರಡೂ ಕಡೆ, ಹೀಗೆ. ಸೊ ಜಗತ್ಪುರಃ ಇಡೀ ಜಗತ್ತು ಎದುರುಗಡೆ ಇದೆ, ಯಜ್ಞಶಾಲೆಯ ಎದುರುಗಡೆ. ಸೊ ಇಡೀ ಜಗತ್ತು ನೋಡುತ್ತಿರುವಂತೆಯೇ ಪಾರ್ಥೈಹಿ ಕೃಷ್ಣಾಯ, ಪಾರ್ಥೈಹಿ ಅಂದರೆ ಪಾಂಡವರಿಂದ, ಕೃಷ್ಣಾಯ ಕೃಷ್ಣನಿಗೆ ಅಗ್ರಪೂಜಾ ದತ್ತ, ಅಗ್ರಪೂಜೆಯು ಏನು ಕೊಡಲ್ಪಟ್ಟಿತು, ದತ್ತ ಕೊಡಲ್ಪಟ್ಟಿತು. ತತಃ ಅಂತೇಳಿದರೆ ಇದೆಲ್ಲ ಆಲೋಚನೆ ಆಗಿ ಭೀಷ್ಮಾಚಾರ್ಯರು ಇಷ್ಟೆಲ್ಲ ಆಲೋಚನೆ ಮಾಡಿ ಕೃಷ್ಣನಿಗೆ ಕೊಡಬೇಕು, ಕೃಷ್ಣನೇ ಭಗವಂತ ಅಂತ ಎಲ್ರಿಗೂ ಗೊತ್ತಾಗಬೇಕು, ಕೃಷ್ಣನ ಸರ್ವೋತ್ತಮ ಅನ್ನುವಂಥದ್ದು ಇಲ್ಲಿ ಎಲ್ಲ ಗೋಷ್ಠಿಯಲ್ಲಿ ಪ್ರತಿಪಾದಿತ ಆಗಿದೆ. ಈಗ ಅದನ್ನು ಪ್ರತ್ಯಕ್ಷವಾಗಿ ಇಡೀ ಜಗತ್ತು ಕಾಣಬೇಕು ಅಂತ ಯೋಚನೆ ಮಾಡಿ ಕೃಷ್ಣ ಅಂತ ಹೆಸರು ಹೇಳಿದ್ದಾರೆ. ಕೃಷ್ಣನನ್ನು ಎಲ್ಲ ಪಾಂಡವರು ಹೋಗಿ ಕರ್ಕೊಂಡು ಬಂದು ವೈಭವೋಪೇತವಾಗಿ ಕೂರಿಸಿ ಆ ಡಯಾಜಿನ ಆ ಅಗ್ರ ಪೂಜೆಯ ಆ ಸ್ಥಾನದಲ್ಲಿ ಕೂರಿಸಿ ಅವರಿಗೆ ಅಗ್ರ ಪೂಜೆಯನ್ನು ಪರಮ ಪವಿತ್ರನಾದ ಭಗವಂತನಿಗೆ ಅತ್ಯಂತ ಭಕ್ತಿಯಿಂದ ಮಾಡಿದ್ದಾರೆ. ಕೃಷ್ಣಾಯ ತತಃ, ಆಮೇಲಿಂದ
ಕೃಷ್ಣಾಯ ಕೃಷ್ಣನಿಗೆ ಅಗ್ರಪೂಜಾ ದತ್ತ, ಅಗ್ರಪೂಜೆಯು ಕೊಡಲ್ಪಟ್ಟಿತು. ಯಾರಿಂದ? ಪಾರ್ಥೈಹಿ, ಪಾರ್ಥರಿಂದ. ಪಾರ್ಥರು ಅಂತ ಹೇಳಿದ್ರೆ ಪಾಂಡವರಿಂದ. ಜಗತ್ಪುರಃ, ಜಗತ್ತು ಎದುರುಗಡೆ ಕೃಷ್ಣನ ಅಗ್ರಪೂಜೆಯನ್ನು ನೋಡ್ತಾ ಇದೆ. ಇಡೀ ಜಗತ್ತು ಎದುರುಗಡೆ ಇದೆ, ಕೂತಿದ್ದಾರೆ. ಇಡೀ ಸಭೆ ಅಂತ ಹೇಳಿದ್ರೆ ಈ ಸಭೆಯಲ್ಲಿ ಇಡೀ ಜಗತ್ತೇ ಬಂದುಬಿಟ್ಟಿದೆ. ಆ ಜಗತ್ತು ನೋಡ್ತಾ ಇದೆ, ಕೃಷ್ಣನಿಗೆ ಅಗ್ರಪೂಜೆಯನ್ನು ಕೊಡ್ತಾ ಇರುವಂಥದ್ದು ಅನ್ನುವಂಥದ್ದು. ಸೊ ಹೀಗೆ ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ನೋಡುವ. ಸೊ ಆದ್ದರಿಂದ ತತಃ ಪಾಂಡವರು ಎಲ್ಲರ ಎದುರು ಆಯಿತಾ ಕೃಷ್ಣನಿಗೆ ಅಗ್ರಪೂಜೆ ಸಮರ್ಪಿಸಿದಾಗ ಕೃಷ್ಣಾಯ ದತ್ತೆ ರಾಜರುಗಳು ರಾಜಾನಃ, ರಾಜರುಗಳು ವಿವಾದಂ ಕುರ್ಯುಹು ಅಂಜಸ, ರಾಜರುಗಳು ಸಾಕಷ್ಟು ವಿವಾದ ಮಾಡ್ತಾರೆ. ಸೊ ಆ ವಿವಾದದಿಂದಲೇ ವಿವಾದೇನ ಚ, ವಿವಾದೇನ ಅಂದರೆ ವಿವಾದದಿಂದಲೇ ಕೃಷ್ಣನ ವಾಸುದೇವಸ್ಯ ವಿಸ್ತೃತ ಕೀರ್ತಿ, ವಾಸುದೇವ ಭಗವಂತನ ಕೀರ್ತಿ ಅನ್ನುವಂಥದ್ದು ಇಡೀ ವಿಸ್ತೃತವಾಗಿ ಎಲ್ಲರಿಗೂ ಹರಡುತ್ತದೆ, ಆ ಕೀರ್ತಿ ಬೆಳಗುತ್ತದೆ ಅನ್ನುವಂಥದ್ದು ಆ ಐಡಿಯಾದಿಂದಲೇ ಹೀಗೆ ಕೃಷ್ಣನಿಗೆ ಪಾಂಡವರು ಎಲ್ಲರ ಎದುರು ಕೃಷ್ಣನಿಗೆ ಅಗ್ರಪೂಜೆಯನ್ನು ನೀಡಿದರು ಅನ್ನುವಂಥದ್ದು ನೀಡಿದರು. ನೆಕ್ಸ್ಟ್ ಒಂದು ಶ್ಲೋಕ ಮಾಡಿಬಿಡುವ ಎಲ್ಲರೇ. ವ್ಯಾಸ ಭಾರ್ಗವಯೋ ಸಾಕ್ಷಾತ್ ತದೈಕ್ಯಾತ್ ತದನಂತರಂ ಅಗ್ರ್ಯಾಂ ಪೂಜಾಂ ಮೃದುಶ್ಚಾನ್ಯಾತ್ ಯಥಾ ಯೋಗ್ಯಮ ಪೂಜಯನ್. 256ನೇ ಶ್ಲೋಕ. ಶ್ರೀಕೃಷ್ಣನಿಗೆ ಪೂಜೆ ಮಾಡಿದ ಮೇಲೆ ವೇದವ್ಯಾಸ ಪರಶುರಾಮರಿಗೆ ಮುಖ್ಯವಾಗಿ ಶ್ರೀಕೃಷ್ಣನಿಂದ ಅತ್ಯಂತವಾಗಿ ಐಕ್ಯವಿದ್ದ ಪ್ರಯುಕ್ತ ಅಗ್ರಪೂಜೆಯನ್ನು ಪಾಂಡವರು ಮಾಡುತ್ತಾರೆ. ಬಳಿಕ ಯೋಗ್ಯತೆಗೆ ಅನುಗುಣವಾಗಿ ಅಂದರೆ ತಾರತಮ್ಯದಿಂದ ಬ್ರಹ್ಮಾದಿ ದೇವತೆಗಳನ್ನು ಕೂಡ ಪೂಜೆ ಮಾಡುತ್ತಾರೆ. ವ್ಯಾಸ ಭಾರ್ಗವಯೋ ಸಾಕ್ಷಾತ್ ತದೈಕ್ಯಾತ್ ತದನಂತರಂ ಅಗ್ರ್ಯಾಂ ಪೂಜಾಂ ದದುಶ್ಚಾನ್ಯಾನ್ ಯಥಾ ಯೋಗ್ಯಂ ಅಪೂಜಯನ್. ವ್ಯಾಸ ಭಾರ್ಗವಯೋ ಸಾಕ್ಷಾತ್, ಆಮೇಲಿಂದ ಕೃಷ್ಣನಿಗೆ ಅಗ್ರಪೂಜೆ ಮುಗಿದ ಮೇಲೆ ವೇದವ್ಯಾಸರಿಗೂ ಅದೇ ರೀತಿ ಮಾಡಿದ್ದಾರೆ. ಆಮೇಲಿಂದ ಭಾರ್ಗವ ಅಂತೇಳಿದರೆ ಭೃಗುಕುಲ ತಿಲಕ ಪರಶುರಾಮಾಚಾರ್ಯರಿಗೆ ಅದೇ ಥರ ಅಗ್ರಪೂಜೆ ಮಾಡಿದ್ದಾರೆ. ಸಾಕ್ಷಾತ್ ತದ್ ಐಕ್ಯಾತ್ ತದನಂತರಂ, ಈ ಮೂರು ರೂಪಗಳು ಭಗವಂತನೇ ರೂಪಗಳು. ಸೊ ಮೂರು ರೂಪಗಳು ಭಗವಂತನಲ್ಲೇ ಐಕ್ಯವಾಗುವಂಥದ್ದು. ಸೊ ಆ ರೀತಿ ಸಾಕ್ಷಾತ್ತಾಗಿ ಮೂರೂ ಭಗವಂತನ ರೂಪಗಳಿಗೆ ಕೃಷ್ಣನಿಗೆ ಅಗ್ರಪೂಜೆ ಮಾಡಿದ ಮೇಲೆ ಅವರಿಗೂ ಪೂಜೆ ಅದೇ ಥರ ಮಾಡಿದ್ದಾರೆ. ಆದರೆ ಲೋಕಕ್ಕೆ ಏನಂತೇಳಿದರೆ ಶುರುವಿಗೆ ಅಗ್ರಪೂಜೆ ಕೊಟ್ಟದ್ದು ಯಾರಿಗೆ ಅನ್ನುವಂಥ ಅಸಹನೆ ಇನ್ನೂ ಇದೆ. ಅಗ್ರಾಂ ಪೂಜಾಂ ದದುಹು ಅಂದರೆ ಕೃಷ್ಣನಿಗೆ ಕೊಟ್ಟ ಹಾಗೆ ಅಗ್ರಾಂ ಪೂಜಾಂ ಅಗ್ರಪೂಜೆಯನ್ನು ಅವರಿಗೂ ಕೊಡಲಾಯಿತು. ಆಮೇಲಿಂದ ಬ್ರಹ್ಮರುದ್ರಾದಿಗಳು ಬಂದಿದ್ದಾರೆ, ಆ ಎಲ್ಲ ಋಷಿಮುನಿಗಳು ಬಂದಿದ್ದಾರೆ, ಅವರಿಗೂ ಕೂಡ ಅನ್ಯಾನ್ ಉಳಿದವರಿಗೆ ಯಥಾಯೋಗ್ಯಂ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಈ ಪೂಜೆಯನ್ನು ಕೊಡಲಾಯಿತು. ಯಥಾಯೋಗ್ಯಂ ಅಪೂಜಯನ್, ಪಾಂಡವರು ಒಟ್ಟಾಗಿ ಅಪೂಜಯತ್ ಅಂತೇಳಿದರೆ ಏಕವಚನ, ಅಪೂಜಯನ್ ಅಂತೇಳಿದರೆ ಬಹುವಚನ. ಸೊ ಎಲ್ಲರಿಗೂ ಅವರವರ ಯೋಗ್ಯತೆಗೆ ಸರಿಯಾಗಿರುವಂತಹ ಪೂಜೆಯನ್ನು ಆ ಭಕ್ತಿಯಿಂದ ಪಾಂಡವರು ಮಾಡಿದರು. ಸೊ ಅಲ್ಲಿಗೆ ಇವತ್ತಿನ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು. ಸೊ ಇವತ್ತಿನ ಶ್ಲೋಕ